ಪ್ರೀತಿಸುವವರಿಗೆ ನಾನು ಜಯರಾಜ್, ಎದುರಾದವರಿಗೆ ಹತ್ತುವುದು ಕಣ್ಣೀರಿನ ಕರ್ಮ. ಇದೇ ಈ ಜಯರಾಜನ ಮರ್ಮ. ಲೇ ಅರ್ಜುನ, ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುತ್ತೇನೆಂಬ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ ಹಸುಗೂಸು ನೀನು. ಯಾಕೆಂದರೆ ಸ್ವಾತಂತ್ರ್ಯವಾಗಿ ಸಿಡಿದದ್ದ ಹೋರಾಡಿದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟ ಚಾಂಡಾಳರಿರುವ ದೇಶವಿದು. ಅಂದಾಗ ಯಕ್ಕ ಚಿಕ್ಕ ನೀನೊಬ್ಬ ಜೇನು ಹೊಟ್ಟೆಗಾಗಿ ಹೊಟ್ಟೆ ತುಂಬಿಸಿಕೊಳ್ಳುವ ತಿರುಕ. ನಮಗೆ ಎದುರಾಗಿ ಹೊಟಕ್ಕೆ ಬಿದ್ದರೆ ಚಟ್ಟಕ್ಕೇರುವುದು ನಿನ್ನ ಹೆಣ ನಿಶ್ಚಿತ. ಕುಲಕರ್ಣಿ, ಕುಲಕರ್ಣಿ, ಎಲ್ಲಿ ಹಾಳಾಗಿ ಹೋಗಿರುವೆ? ಎಲ್ಲಿ ಹಾಳಾಗಿ ಹೋಗ್ರಿ ಅಪ್ಪ ಏ ಕುಲಕರ್ಣಿ. ಅರಸಿನ ಕೂಲಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡಂಗಾಗೈತ್ರಿ ಕುಲಕರ್ಣಿ ಬಾಳೆ. ಅಂದರೆ ನಿನ್ನ ಮಾತಿನ ಅರ್ಥ? ಸಾವುಕಾರ, ಅರ್ಥ ಇಲ್ಲದ ಮಾತ ವ್ಯರ್ಥ ಇಲ್ಲದ ಕೆಲಸ ಎರಡು ಈ ಕುಲಕರ್ಣಿಗೆ ಆಗಿ ಬರೋಲ್ರಿ ಅಪ್ಪ. ಅಂದಾಗ ಬೆಟ್ಟಂತ ಸುದ್ದಿ ಕೊಟ್ಟು ಕಾಯ್ಸನ್ರಿ ಆ ಗುರ್ಲಿಂಗಂತ ಅರ್ಜುನ. ಅದಕ್ಕ ಲೇಟಾದ್ರಿ ಅಪ್ಪ ಬರಾಗ. ಕುಲಕರ್ಣಿ, ಬೆಟ್ಟದಂತ ಸುದ್ದಿ ಕೊಟ್ಟುಕೊಳ್ಳಸಲಕ್ಕೆ ಆ ಅರ್ಜುನನೇನು ನಮ್ಮ ಜೊತೆ ನಂಟಸ್ತಿಗೆ ಬೆಳೆಸಿದನೆಂದು ತಿಳಿದುಕೊಂಡಿದ್ದಾನ? ಆ ಬಡಪ್ಪ ಈ ಗುರುಲಿಂಗನ ತಮ್ಮ. ಸಾವುಕಾರ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿರೋ ಹಾಲು ಅನ್ನ ಅನ್ನ ಅಂದ್ರೆ ನಿಮ್ ತಂಗಿ ಶೀಲಮ್ನವ್ರ ಆ ಗುರ್ಲಿಂಗ್ ಆ ಅರ್ಜುನನ್ ತಮ್ಮ ಶಂಕರ ಕಾಲೇಜ್ದಾಗ ಪ್ರೀತಿ ಮಾಡ್ಯಾರಂತ್ರಿ. ಅದೀಗ ಮದುವೆ ಮಠ ಬಂದ್ ನಿಂತೈತ್ರಿ. ಅವ್ರಿಗೇನೋ ಒಪ್ಪಿಗೆ ಐತಂತ್ರಿ. ನಿಮ್ ಸಾವುಕಾರ ಒಪ್ಪಿಗೆ ಕೇಳ್ಕೊಂಬ ಅಂತ ಹೇಳಿ ಕಳ್ಸ್ಯಾನ್ರಿ ಆ ಅರ್ಜುನ. ಏ ಕುಲಕರ್ಣಿ, ಯಾರು ಎದುರುಗಡೆ ನಿಂತು ಮಾತನಾಡುತ್ತಿರುವೆನೆಂದು ಹಣದಲ್ಲಿ ಎಚ್ಚರವಿರಲಿ. ಇವನು ಈ ಊರಿನ ಶ್ರೀಮಂತ ಸಾಹುಕಾರ. ಸಾವುಕಾರ, ಕರೆ ಹೇಳ್ರ ನಿಮಗ್ ಸೇಟ್ರಿ. ಇನ್ನು ಹೇಳೇನಂದ್ರ ಆ ನನ್ನ ಮಗ ಅರ್ಜುನ್ ರೀ ನಿನ್ನ ಮೈ ಚರ್ಮ ಸುಲಿದ್ರೆ ನಮ್ಮೂರ ಅಗಸಿ ಬಾಗಲಿ ನೇತ್ ಹಾಕ್ತಾನಂತ ಹೇಳಿ ಕಳ್ಸ್ಯಾನ. ಯಾರ ಕಡೆ ಅಂತ ಸಾಯೋದ್ರಿ ಅಪ್ಪನ? ನಿಮ್ ಕಡೆ ಅಂತ ಸಾಯದ್ರು ಏನ ಅರ್ಜುನನ್ ಕಡೆ ಅಂತ ಸಾಯದ್ರು? ನನ್ನ ಬಾಳೆ ಈಗ ಆಟ ಕತ್ರಿ ಒಳಗ ಅರ್ವಿ ಸಿಕ್ಕಂಗ ಆಗೈತ್ರಿ ಅಪ್ಪ. ಕುಲಕರ್ಣಿ, ಸಿರಿತನ ಸುಪ್ಪತ್ತಿಗೆಯಲ್ಲಿ ಬೆಳೆದ ನನ್ನ ತಂಗಿ ಯಕಚಿಕ್ಕ ಕೆಲಸವಿಲ್ಲದ ಆ ಬಡವನನ್ನು ಕಟ್ಟಿಕೊಳ್ಳೆ ಸಸಿಯಾಗಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಚಪ್ಪರಕ್ಕೆ ಗತಿ ಇಲ್ಲದವರು ಒಬ್ಬರಿಗೆ ಬೇಡಿದರೆ ಗಬ್ಬರಂತೆ ಒಪ್ಪಿ ಮದುವೆ ಮಾಡಿಕೊಡಲು ನಾವೇನು ನಮ್ಮ ಆಸ್ತಿಯನ್ನು ದಾನ ಧರ್ಮಕ್ಕೆ ಇಟ್ಟಿದ್ದೀವಿ ಎಂದು ತಿಳಿದುಕೊಂಡಿರೋಣ. ಆ ಬಂಡ ಪಟ್ಟಿ ಮಗ ಅರ್ಜುನ. ಸಾವುಕಾರ, ನೀವು ತಿಳ್ಕೊಂಡಂಗ ಅಲ್ರಿ ಅಪ್ಪ. ಜೋಗದ ಗುಂಡಿನ ಬ್ಯಾರೆ, ತಿಪ್ಪಿ ಗುಂಡಿನ ಬ್ಯಾರೆ ಅಂದಾಗ್ರಿ ಆ ಶಂಕರ ಅಂದಾಗ್ರಿ ಗಡ್ಡ ಬಿಟ್ಟು ಮಾತ್ರಕ್ಕ ಸನ್ಯಾಸಿ ಆಗಕ್ ಸಾಧ್ಯ ಏನ್ರಿ ಅಪ್ಪ? ಅಂದ್ರ
ನಿಮ್ ತಂಗಿ ಶೀಲಾ ಆ ಶಂಕರ ಕಾಲೇಜ್ದಾಗ ಪ್ರೀತಿ ಮಾಡಿದ ಕ್ಷಣಕ್ಕ ಅವ್ರನ್ನ ಕೊಡಾಕೇನ ಮಾರಾಟಕ್ಕೆ ಹಣ್ಣಲ್ರಿಯಪ್ಪ. ಇದು ಉತ್ತರ ಕೊಡ್ಬೇಕಂದ್ರೆ ನಿಮ್ ತಂಗಿ ಶೀಲಮ್ಮನವ್ರನ್ನ ಕೇಳ್ಬೇಕ್ರಿ. ಕೇಳ್ಬಿಡ್ಲ ಕುಲಕರ್ಣಿ, ಕುರಿಯನ್ನು ಕೇಳಿ ಮಸಾಲೆ ಅರಿವ ಜಾಯಮಾನ ಈ ಜಯರಾಜನದಲ್ಲ ಅಂದಾಗ ಏನೂ ಅರಿಯದ ನನ್ನ ತಂಗಿ ಶೀಲಾನ ತಿಳಿಯಲ್ಲಿ ಇಲ್ಲ ಸಲ್ಲದ ಪ್ರೀತಿ ಎಂಬ ಹುಚ್ಚಿ ಉಡಿಸೋಕೆ ನನಗೆ ಇಷ್ಟವಿಲ್ಲ. ಸಾವುಕಾರ ಸುಳ್ಳನ್ನ ಸುಳ್ಳಿನ ಸಾಧಿಸ್ಬೇಕ್ರಿ, ಮುಳ್ಳನ್ನ ಮುಳ್ಳಿನ ತೆಗಿಬೇಕ್ರಿ. ಹಂಗ್ರೆ ಸತ್ಯ ಇನ್ನೊಬ್ಬ ತಿಳಿಬೇಕಂದ್ರೆ ನಿಮ್ ತಂಗಿ ಶೀಲಮ್ಮನವ್ರ ಬರ್ಬೇಕ್ರಿ. ಕೇಳಿ ಬಿಡ್ಲ ಶೀಲಾ, ಶೀಲಾ ಹೋಗಿ ಕರ್ದಿಯಲ್ಲ ಅಂತ ವಿಷಯ ಏನು? ನೋಡಮ್ಮ ಶೀಲಾ, ನೋಡಮ್ಮ ಶೀಲಾ, ನಿನ್ನ ಬಗ್ಗೆ ಊರಾಗ ಇಲ್ಲ ಸಲ್ಲದ ಗಾಳಿ ಸುದ್ದಿ ಎಬ್ಸಿದಾರ. ಅದಕ್ಕ ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದನ್ನು ಬಿಟ್ಟು ನೇರವಾಗಿ ಕೇಳಿ ಹೇಳ್ತೀನಿ. ಅಣ್ಣ, ಏನ್ ವಿಷಯ ಅಂತ ನೀವಾದ್ರೂ ಹೇಳ್ಬಾರ್ದಿ? ಏನೂ ಇಲ್ಲಮ್ಮ ಶೀಲಾ, ಆ ಅರ್ಜುನನ ತಮ್ಮ ಶಂಕರ್ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ. ಅದಕ್ಕೆ ಅವರನ್ನ ಸಂಬಂಧ ಬೆಳೆಸಲಕ್ಕೆ ಹೇಳಿ ಕಳಿಸಿದ್ದಾನೆ. ಹೌದೇನಮ್ಮ? ಓಹೋ, ಶಂಕರ್ ನಮ್ಮ ಪ್ರೀತಿಯ ವಿಷಯ ಅವರ ತಿಳಿಸಿ ಹೇಳಿ ಕಳಿಸಿದ್ದಾರೆ. ಇದಕ್ಕೆ ನಾನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೀತಿ ಇಲ್ಲಿಗೆ ಬಂದು ಬೀಳುತ್ತೆ. ನೋಡಮ್ಮ ಶೀಲಾ, ಸೌಂಡ್ ಇದ್ದಾಗ ಕೈ ಯಾಕೆ ಸುಟ್ಕೋಬೇಕು? ಸುಮ್ನೆ ನಿಂತ್ರ ಆಗೋಲ್ಲಮ್ಮ. ಕರೆ ಏನಾಯ್ತಂತ ಹೇಳಿಬಿಡ್ಲಾ ಸ್ವಲ್ಪ? ಶಂಕರ್ ನಾನು ಕಾಲೇಜಿನಲ್ಲಿ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ. ಆ ಪ್ರೀತಿ ಮದುವೆ ಹಂತಕ್ಕೆ ಕೂಡ ಬಂದಿದೆ. ತಿಳಿಸ್ಬೇಕಂತ ಮಾಡಿದೆ, ಅಷ್ಟರಲ್ಲಿ ನೀವೇ ಕೇಳ್ಬೇಕ್ರಿ. ಅರಮನೆಯಲ್ಲಿ ಗಿಳಿಯಂತೆ ಸಾಕಿದ ನಿನ್ನನ್ನು ಕಿಡುಗನ ಕೈಗೆ ಕೊಡುವಷ್ಟು ಮುಟ್ಟಾನಲ್ಲಮ್ಮ ಈ ನಿನ್ನ ಅಣ್ಣ. ಅಂದಾಗ ಅರಮನೆಯಲ್ಲಿ ರಾಣಿಯಾಗಿ ಬೆಳೆಸಿದ ನಿನ್ನನ್ನು ಎಕ್ಕಚಿಕ್ಕ ಕೆಲಸವಿಲ್ಲದ ಬಡವನನ್ನು ಕಟ್ಟಿಕೊಳ್ಳುವೆಯಾ? ಈ ನಿನ್ನ ಹುಚ್ಚು ಪ್ರೀತಿಯನ್ನು ಇಲ್ಲಿಗೆ ಸಾವುಕಾರ ಕೂಗಿ ಮುಚ್ಚಿದ ಕ್ಯಾಂಡ್ದಂಗ ನಮ್ಮ ಮನಿ ಒಳಗ್ ಬೆಂಕಿ ನಿಗಿ 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 ಅಂತ ಉರಿಯಾಕತ್ತೈತ್ರಿಯಪ್ಪ. ಅಣ್ಣ ತಂಗಿಯರ ಮಧ್ಯೆ ನೀವು ಭಾಗವಹಿಸಬೇಡಿ. ನೀವೆಷ್ಟೇ ಕೇಳಿದ್ರು ಅಷ್ಟೇ, ನನ್ನನ್ನು ಹೊಡೆದ್ರು ಅಷ್ಟೇ. ನನ್ನ ಪ್ರೀತಿಸಿದ್ದೇನೆ, ಅವನನ್ನೇ ಮದುವೆ ಆಗ್ತೀನಿ. ಶೀಲಾ, ನಾಯಿಯನ್ನು ತಂದು ಪಲ್ಲಕ್ಕಿ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿದರೂ ಅದು ತನ್ನ ಕಸವನ್ನು ಬಿಟ್ಟಿದ್ದೆ. ಅಂದಾಗ ಸಿರಿತನವನ್ನು ಅನುಭವಿಸಬೇಕೆಂಬ ಹುಚ್ಚು ಪ್ರೀತಿಯ ಆಸೆ ತೋರಿಸಿ ಹೊಂಚು ಹಾಕುತ್ತಿರುವನು ಆ ನಿನ್ನ ಕಪಟ ಪ್ರೇಮಿ ಶಂಕರ್. ಅಣ್ಣ, ಶಂಕರ್ ನಿನ್ನ ತಂಗಿನ ಪ್ರೀತಿಸಿದ್ದಾನೆಂದು ನೀನೇ ರೀತಿ ಮಾತನಾಡುದು ಸರಿಯಲ್ಲ. ಅವನು ಕಲಿತವನು, ಮುಂದೊಂದು ದಿನ ಅವನಿಗೆ ನೌಕರಿ ಸಿಗುತ್ತೆ. ನೋಡಮ್ಮ ಶೀಲಾ, ತಲೆ ಗಟ್ಟಿ ಐತೆ ಅಂತೇಳಿ ಕಾಲ ಮಂಡಿಗೆ ಹೋಗಾದ್ರ ನಮ್ಮ ತಲೆನ ಹೊಡಿದೈತಮ್ಮ, ಮೊದಲಿಗೆ ಕಾಲ ಮಂಡಿ ಅಲ್ಲ. ಅಂದಾಗ ಈ ಜಗದಾಗ ಮಾತಿಲ್ಲದ ಮನುಷ್ಯ ವ್ಯಾಖ್ಯಿಲ್ಲದ ಹಾಕಿರ್ತಾರ. ವಿಚಾರ ಮಾಡಮ್ಮ, ಸ್ವಲ್ಪ ವಿಚಾರ ಮಾಡ. ಶೀಲಾ, ನಮ್ಮ ಸಿರಿವಂತಿಕೆಗೆ ಸರಿ ಹೊಂದುವ ಹುಡುಗನಿದ್ದರೆ ಹೇಳು. ನನ್ನ ಸರ್ವ ಆಸ್ತಿನೆಲ್ಲ ಅವನಿಗೆ ಕೊಟ್ಟು ನಿನ್ನ ಮದುವೆಯನ್ನು ಸುತ್ತ 10 ಹಳ್ಳಿಗಳಲ್ಲಿ ಯಾರೂ ಮಾಡಿರಬಾರದು. ಹಾಗೆ ಸಂಭ್ರಮದಿಂದ ಮಾಡುತ್ತೇನೆ. ನೋಡೋಣ, ಬಡತನ ಸಿರಿತನ ಇದ್ಯಾವುದು ನನಗೆ ಗೊತ್ತಿಲ್ಲ. ಶಂಕರ್ ನನ್ನ ಪ್ರೀತಿ ಮಾಡ್ತೇನೆ, ಅವನನ್ನ ಮದುವೆ ಆಗ್ತೀನಿ. ಇದಕ್ಕೇನಾದ್ರೂ ನೀವು ಅಡ್ಡಿ ಆದ್ರೆ ಮುಂದೆ ನನ್ನ ಕೈ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಕುಲಕರ್ಣಿ, ನೋಡಿದೆಯಾ ನನ್ನ ತಂಗಿಯ ಸಕ್ಕಿನ ಮಾತುಗಳನ್ನು? ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಸಾವುಕಾರ, ಈಗೇನು ಮಾಡಕ್ ಆಗೋದಿಲ್ರಿ ಅಪ್ಪ, ಈಗೇನು ಮಾಡಕ್ ಆಗೋದ್ರಿ. ಈಗೇನಾರೇ ನೀವು ಮಾಡಕ್ ಹೋದ್ರೆ
ನಿಮ್ ತಂಗಿ ಜೀವ ಕಳ್ಕೊಬೇಕಾಗೈತ್ ನೋಡ್ರಿ. ಈಗ ನಿಮಗಿರೋದು ಒಂದ ದಾರಿ ರೀ. ಆ ಶಂಕರಗ ನಿಮ್ ತಂಗಿನ ಕೊಟ್ಟು ಮದುವೆ ಮಾಡೋದು ಒಂದ ರೀಪ. ಕುಲಕರ್ಣಿ, ನೀ ಹೇಳಿದ ಹಾಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದರೆ ಸಿಗದಾಡುವ ಅರ್ಜುನನಿಗೆ ಸಾಹುಕಾರ ತಲೆ ಬಗ್ಗಿದನೆಂದು ಆನೆಯ ಬಲ ಬಂದಂತಾಗುವುದಿಲ್ಲ. ಸಾವುಕಾರ 12 ನಳ ಮ್ಯಾಲ ಹಾಕಿ ನೆಲ ಕಾಲು ಹೊರಾಕಬೇಕ್ರಿ. ನೆಲ ಕಾಲು ಹೊರಾಕಬೇಕ್ರಿ. ಎಷ್ಟ ಸ್ವಚ್ಛಿದ್ರು ರೀ ಕ್ವಾಣ ಬಲಿ ಕೊಡಾಕಬೇಕ್ರಿ. ಕ್ವಾಣ ಬಲಿ ಕೊಡಾಕಬೇಕ. ಕುಲಕರ್ಣಿ, ನಿನ್ನ ಒಗಟಿನ ಮಾತುಗಳನ್ನು ಸ್ವಲ್ಪ ಬಿಡಿಸಿ ಹೇಳು. ಸಾವುಕಾರ ಸಾಯಂ ಸಾವಿರಾರು ದಾರಿ ಇದ್ರು ರೀ, ಬದಕಂಗ್ ಒಂದರೆ ದಾರಿ ಇದ್ದ ಇರ್ತೈತಂತ್ರಿ. ಹಂಗ್ರಿ ಆ ಅರ್ಜುನಗ್ ಬಿಟ್ಟು ಬೆಂಕಿ ಬಾಣ ತಿರುಗಿಸಿ ಅವನು ಮನೆಗೆ ಬಿಟ್ರಿ. ಅವಾಗ ಸುಡೋದ್ರಿ ನಿಮ್ ಮನೆ ಅಲ್ರಿ ಸಾವುಕಾರ್ಯ, ಆ ಅರ್ಜುನನ ಮನೆ. ಕುಲಕರ್ಣಿ, ಇಂಥ ಒಗಟಿನ ಮಾತುಗಳನ್ನು ಬಿಟ್ಟು ಮುಂದೇನು ಗತಿ ಹೇಳು. ಸಾವುಕಾರ ನಿಮ್ಮ ತಂಗಿನ್ರಿ ಆ ಶಂಕರ ಕೊಟ್ಟ ಕ್ಷಣ ರೀ ನಿಮ್ಮ ತಂಗಿ ಮುಖಾಂತರ ಅಣ್ಣ ತಮ್ಮರ ನಾಡು ಬೆಂಕಿ ಹಚ್ಚ್ರಿ, ಬ್ಯಾರೆ ಬ್ಯಾರೆ ಮಾಡ್ರಿ. ಮತ್ತ ಆ ಶಂಕರ ಬಂದು ನೌಕರಿ ಆಸೆ ತೋರಿಸಿ ಆಸ್ತಿ ವಶಪಡಿಸ್ಕೊಂಡ್ರಿಪ್ಪ. ಆಸ್ತಿ ವಶಪಡಿಸ್ಕೊಂಡ್ರಿ. ಇತ್ತ ದುಡ್ಡಿಲ್ದ ನಿಮ್ ತಂಗಿ ಮದ್ವೆನೂ ಆಕೈತ್ರಿ. ಮತ್ತ ನಮಗ ಫ್ಯಾಕ್ಟ್ರಿ ಕಟ್ಟಾಕ್ ಬೇಕಾದ ಅರ್ಜುನನ್ 3 ಎಕರೆ ಹೊಲಾನು ಸಿಗ್ತೈತ್ರಿ. ಹೆಂಗೈತ್ರಿ ಈ ಕುಲಕರ್ಣಿ ಕಡ ಮತ. ಶಾಬಾಷ್ ಕುಲಕರ್ಣಿ, ಶಾಬಾಷ್. ಮೆಚ್ಚಿದೆ ನಿನ್ನ ಜಾಣತನಕ್ಕೆ. ಲೇ ಅರ್ಜುನ, ಇನ್ನು ನಿನ್ನ ಹಾಲಿನಂತಿರೋ ಸಂಸಾರದಲ್ಲಿ ಕಾಲಾಹಲವನ್ನು ಸೃಷ್ಟಿಸಿ ನಿನ್ನನ್ನು ಆ ಮನೆಯಿಂದ ಹೊರದಬ್ಬಿ ನೀ ಹಠ ಮಾಡಿಕೊಡದೆ ಇರುವ ಜಾಗ ಇನ್ನು ಮುಂದೆ ಈ ಜಯರಾಜನ ಕೈವಶವಾಗಲೇಬೇಕು. ಅಂದಾಗ ಈ ಜಯರಾಜ ಒಂದೇ ಕಲ್ಲಿನಿಂದ 2 ಹಕ್ಕಿ ಹೊಡೆಯುವ ಚಾಣಾಕ್ಷನೆಂದು ನಿನಗೆ ಗೊತ್ತಾಗಬೇಕು. ಏನು ಖುಷಿಯಿಂದ ನೀವು ಕುಲಕರ್ಣಿ ಹಾಗಾಗಿ ಕಾಲ ಕಳೆಯುವಂತೆ ಕಾಣುತ್ತದೆ. ಏನು ನಮ್ಮ ಫ್ಯಾಕ್ಟ್ರಿಗೆ ಆಫರ್ ಬಂದಿತ್ತು ಹೇಗೆ? ಹೌದು ಪೃಥ್ವಿರಾಜ್, ನಮಗೆ ಬಹುದೊಡ್ಡ ಆಫರ್ ಬಂದಿದೆ. ಎಷ್ಟು ದಿನ ನಮಗೆ ಬೇಕಾಗಿರುವುದು ಅರ್ಜುನನ 3 ಎಕರೆ ಭೂಮಿ. ಇನ್ನು ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಾಯಿತು. ಹಾಗಾದರೆ ದುಡ್ಡಿನ ಆಸೆಗೆ ದಡ್ಡತನದಿಂದ ಮಾರಿಬಿಟ್ಟನ ಮುಟ್ಟಾಳನು. ಸಾವುಕಾರ ದುಡ್ಡಿನ ಆಸೆಗೆ ಮಾರೋ ದಡ್ಡ ಬಡ್ಡಿ ಮಗ ಅಲ್ರಿ ಆ ಅರ್ಜುನ. ನಿಮ್ಮಿಬ್ಬರು ದೌಡಿ ಹಾಲು ಕಿಲಾಡಿದಾಗ ಅವಾಗ ನಮಗ ನಮ್ ಸಾವುಕಾರ್ಗ ಕೊಟ್ಟು ಶಾಖ ಇನ್ನೂ ಮಾಡ್ತಿಲ್ಲ. ಮತ್ತ ಅಂತದ್ರಾಗ ಈಗೇನಾರ ಬಿಡ್ತಾನಂದೇರೇನ್ರಿ? ಈಗೇನಿದ್ರು ನೆಂಟಸ್ತಿಕೆ ಬೆಳೆಸೋದು ಅಷ್ಟೇ ಅಂದ್ರ ರೀ. ನಮ್ಮ ಶೀಲಂನವ್ರ ಆ ಅರ್ಜುನನ್ ತಮ್ಮ ಶಂಕರ ಕಾಲೇಜ್ದಾಗ ಪ್ರೀತಿ ಮಾಡ್ಯಾರಂತ್ರೆ. ಮದ್ವಿನೂ ಮಾಡ್ಕೊಳಾರದಾರ್ರಿ. ಕುಲಕರ್ಣಿ, ಗಾಯಗೊಂಡ ವಿಷ ಸರ್ಪವನ್ನು ತಡೆದರೆ ಎಡೆ ಎತ್ತಿ ಹೊಡೆಯದ ಬಿಟ್ಟಿತ್ತೆ. ಅಂದಾಗ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೇ ಇಲ್ಲಿರುವಾಗ ಯಾವ ಯಾವ ಸಮಯದಲ್ಲಿ ಯಾರನ್ನು ಅಂತ ಹಾಡಬೇಕೆಂದು
ಹಠಕ್ಕೆ ಬಿದ್ದ ಈ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತ. ಹೌದು ಪೃಥ್ವಿರಾಜ್, ಸತ್ತ ಹೆಣಕ್ಕೆ ತುಂಡು ಬಟ್ಟೆ ಬಿಡಿದ ಬಿಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ನಾನು ಸತ್ತರೂ ಕೊಡಲಾರಿ ಎಂದು ಬೆಚ್ಚಿ ಬೀಳುವ ಮಾತುಗಳನ್ನಾಡಿ ನನ್ನನ್ನು ರೊಚ್ಚಿ ಕೆಪ್ಪಿಸಿ ಕಪಡ ಕಾರಾಸ್ಥಾನದ ಕಂಬಿ ಒಳಗಡೆ ಸಿಕ್ಕ ಮಂಗನಂತೆ ಆಯಿತು ಅರ್ಜುನನ ಬದುಕು. ಲೋಭನ ಎಷ್ಟ ಸೂಟ್ರೋರಿ ದೇವ್ರ ಪ್ರತ್ಯಕ್ಷ ಆಗದಂತ ಕಾಲಾರಿದ ಅಂತಂದ್ರಾಗ್ರಿ ಸತ್ಯ ಧರ್ಮ ಅಂತ ಬದುಕಾಕತ್ತೇನ್ರಿ ಸಾವ್ಕಾರ, ಸತ್ಯ ಧರ್ಮ ಅಂತ ಬದುಕಾಕತ್ತೇನ್ರಿ. ಅರ್ಜುನ, ಹುಲಿ ಕುರ್ಕರ್ಣಿ ಗಾಯಗೊಂಡ ವಿಷ ಸರ್ಪವನ್ನು ತಡೆದರೆ ಹೆಡೆ ಎತ್ತಿ ಹೊಡೆಯದೆ ಬಿಟ್ಟಿದ್ದೆ. ಅಂದಾಗ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೇ ಇಲ್ಲಿರುವಾಗ ಯಾವ ಯಾವ ಸಮಯದಲ್ಲಿ ಯಾರನ್ನು ಅಂತ್ಯ ಹಾಡಬೇಕೆಂದು ಹಠಕ್ಕೆ ಬಿದ್ದ ಈ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು. ಸಾವ್ಕಾರ, ಹುಚ್ಚ ಮನೆ ಹೊರ್ತಕ್ರಿ ಬಿತ್ತಿದ ಬೀಜಾನ ಕೊಚ್ಕೊಂಡವ್ ಆಗಿದ್ ನೋಡ್ರಿ. ಎತ್ತ ಸೀಟಿಗೆ ಎದ್ರಿ ಆ ಮರ್ರಾಯಿಗೂ ಬಯ್ಯಾಕ ಆಗೋಲ್ರಿ, ಮತ್ತ ಬೀಜ ಬಿತ್ತಿದ ರೈತಗೂ ಬಯ್ಯಾಕ ಆಗೋಲ್ರಿ. ಲೇ ಅರ್ಜುನ, ಒಣಗಿದ ಕಾಡಿಗೆ ಬೆಂಕಿ ಹಚ್ಚಿ ಜನ ಕಾಯಿಸಿಕೊಳ್ಳಲಿಕ್ಕೆ ಹತ್ತಿದೆ ನಡೆ. ಆ ಬೆಂಕಿಯಿಂದ ನಿನ್ನ ಮನೆಗೆ ಕಾಡಿಗೆಚ್ಚು ಸೃಷ್ಟಿಸಿ ನರಕ ಯಾತನೆ ಅನುಭವಿಸ ಹಾಗೆ ಮಾಡದೆ ಹೋದರೆ ಇವನು ಸೇಡು ತೀರಿಸಿಕೊಳ್ಳುವ ಚಕ್ರ ಛತ್ರಪತಿನೇ ಅಲ್ಲ. ಪೃಥ್ವಿರಾಜ್, ಹೊಗಳುವ ನಾಯಿಗೆ ಮಾಂಸದ ತುಂಡು ಹಾಕಿ ಬಾಯಿ ಮುಚ್ಚಿಸಿ ಬೆಂಡೆತ್ತಬೇಕು. ಇನ್ನು ಮುಂದೆ ಯಾರು ತಂಟೆಗೆ ಹೋಗಬಾರದೆಂದು ಭಯ ಹುಟ್ಟಿಸಬೇಕು. ಆವಾಗ ಹೊಗಳುವ ನಾಯಿ ಬಾಲ ಮುದುಡಿಕೊಂಡು ಓಡಿ ಹೋಗುತ್ತದೆ, ಗೊತ್ತಾ? ಜಯರಾಜ್, ಹಸಿದ ಹುಲಿಯಂತೆ ಹೊಂಚು ಹಾಕಿ ಕುಳಿತು ಸಿಕ್ಕ ಪ್ರಾಣಿಯನ್ನು ಹಾರಿ ಹಿಡಿದು ಅದರ ಬಿಸಿ ರಕ್ತ ಕುಡಿಯುವ ಹುಡುಗ ನಾನು. ಅಂದಾಗ ಶ್ರೀಮಂತರ ಸಾಹಸಕ್ಕೆ ಬಂದರೆ ಅವನ ಸೊಕ್ಕನ್ನು ಮುರಿಯುತ್ತೇನೆ, ಎಚ್ಚರ. ಸಾವ್ಕಾರ, ಆನೆ ಕಟ್ಟಿ ಸಾಕು ಹೋಗ್ರಿ ಅಪ್ಪ, ಹೆಣ್ಣ ಕಟ್ಟಿ ಸಾಕಾಗೋಲ್ರಿ. ಹಂಗ್ರಿ ನಮ್ಮ ಮನೆ ವಿಚಾರ ಬ್ಯಾರೊಬ್ಬರು ಮಾತಾಡೋಕ್ಕಿಂತ ಮುಂಚೆ ಈಗಿನ ಬೇಗ ಮದ್ವಿ ಮಾಡಿ ರಾತ್ರಿ ನಡ್ರಿ ಹೋಗೋಣ. ತಂಗಿಯನ್ನು ಅವನ ತಮ್ಮ ಶಂಕರನಿಗೆ ಕೊಟ್ಟೆನೆಂದು ಖುಷಿ ಪಡುತ್ತಿದ್ದೇವೆ.
ಆಡಿದ ಮಾತುಗಳಿಂದ ಮರುಳು ಮಾಡಿ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವಾಸ್ತಿಯನ್ನು ಕೊಡ್ತೇನೆಂದು ಸುಳ್ಳು ಹೇಳಿ ಆರದ ಗಾಯವಾಗಿ ಬರೆಯಲಿದು ಬಿಟ್ಟೆಯಲ್ಲೇ ಈ ನಿನ್ನ ತಂತ್ರಕ್ಕೆ ಪ್ರತಿತಂತ್ರ ಹೂಡುವ ತಂತ್ರಗಾರನು ನಾನು ಎಂದು ಮರೆಯಬೇಡ. ಇವನು ಒಲಿದರೆ ನೆಮ್ಮದಿ ಕೊಡಬಲ್ಲ, ಎದುರಾಗಿ ನಿಂತರೆ ಪ್ರಳಯವನ್ನೇ ಸೃಷ್ಟಿಸಬಲ್ಲ. ದಟ್ ಈಸ್ ಪೃಥ್ವಿರಾಜ್. ಜನ್ಮ ಸಾಕಿದೆ. ಯಾಕಂದ್ರ ಹರಿಯಾಗಿಂದ ಚಾಲು ನನ್ನ ಹೋಗಿ ಮಕ್ಕೋಬೇಕಂತವು ನಮ್ಮ ಬಾಳಸ್ವಾಮಿ ಅದನ್ಲ ನಮ್ಗಳ ಏನ್ ಮಾಡತ್ತೀರಿ ಒಂದ್ ಹೋಗೈತ್ರಿ. ಮತ್ತ ಈ ಸತ್ಯ ಡಾಕ್ಟರ್ ಬಾಳೆ ಹಂಗಾರಿ ಹೋಗಿ ಮಕ್ಕೋಬೇಕಂತ ಅಲ್ಲ ಡಾಕ್ಟ್ರ ನಾನು ಏನ್ ವಾಂತಿ ಮಾಡ್ಕೊಳತ್ತಾರ ಡಾಕ್ಟರ್ ಬಾಳೆ ಸಾಮೂಲ್ ಬಾಳೆ ಏನ್ರಿ ಹಾಕಿದ್ರಿ ನೋಡುತ್ತೇನೆ. ಇಲ್ಲಿ ಗುರ್ಲಿಂಗಪ್ಪ ಕರ್ಯಾಕ್ ನಾನು ಅವ್ರದ ಮನ್ಯಾಗ ಏನ್ ಕಾರ್ಯಕ್ರಮ ಇತ್ತು ರಾಮಗಳ ಎಲ್ಲರೂ ಒಂದಂತಾಗಿದೆ, ತಾಳಿ ಕಟ್ಟಲು ರೆಡಿ ಮಾಡಿಕೊಳ್ಳಿ. ನೋಡಪ್ಪ ಗುರ್ಲಿಂಗಪ್ಪ, ನಿಮ್ಮ ಬೀಗರು ಬಿದ್ರು ಕುಂಟ್ರು ಪಂಟ್ರು ಎಲ್ಲಾರು ಬಂದಾರಿಲ್ಲ? ಎಲ್ಲಾರು ಬಂದಿದ್ದಾರ್ರಿ. ಹಂಗಾರ ಎಲ್ಲಾರಿಗೆ ಅಕ್ಕಿ ಕಾಳು ಕೊಡು ಹಾ ಮಂತ್ರ ಅಂತ ಬಸ್ಯ ಅಲ್ಲೇ ಯಾಕೆ ನಿಂತೀನಿ ಮುಂದ್ ಬಾ. ಯಾಕಂದ್ರೆ ನನಗೂ ಸುದ್ದಿ ಹಿತ್ತೈತಿ. ಮುಂದ್ ಬಾ ನಾಳೆ ಹೊಸದವ್ರ ಗುಡಿಯಾಗ ಇದ್ರ ಮಾಡಿಬಿಡ್ತೇನೆ. ಸ್ವಾಮಿಗಳ ಈಗ ಅದಲ್ದಾಗ ಸುದ್ದಿಲ್ದ ನಮ್ದು ನಾಟಸ್ರಿ. ಅದ ಹೇಳ್ತೇನೆ ಹೋ ಬಸ್ಯ ನಿಮ್ ಬರೋಬ್ಬರ ನೋಡ್ಕೋದಿಲ್ಲ ನಾಳೆ ನೋಡ ದರ್ಶನ್ ಮತ್ ಮಾಡ್ಬೇಕು ನಮಗ. ಹುಡಿಗೆ ಅದಾಳ್ರಿ ಅವ್ನವ್ರಪ್ಪ ಹಲಕಟ್ಟು ಕೊಡ್ಕರಿ ಅನ್ನತಾನು. ಅವ್ರಪ್ಪ ನೀನ್ ಮಾಡ್ತೀನಿ ಇಲ್ಲ 1000 ಒಂದು ಬಿಟ್ಟು 2000 ಒಂದು ಕೊಡ್ತೇನ್ರಿ. ಅವ್ರ ಅಪ್ಪಕಾಗೆ ಹೆಂಗ ಹೋಗಾರ ಮಾಡ್ರಿ. ಅವ್ರ ಅಪ್ಪ ಕಾಸು ತಿರ್ಬಿಟ್ಟಿರ್ತಾರೆ ನಮಗೆ ನಾವು ಮಾಡಿ. ನಾಳೆ ಶುಕ್ರವಾರ ದಿವಸ ಮಾಡ್ತಾವ ನೀವು ಮದುವೆ. ಯಾಕೆ ಹೇಳು, ಈಗ ಗುರ್ಲಿಂಗಪ್ಪ ತಮ್ಮಂದ ಐತ್ ಮದುವೆ. ಮತ್ತೆ ಈಗ ನಿಂದ ಮಾಡಿ ಹೆಂಗ ಹೇಳು ಮಾಡ್ಲಿ ಗುರ್ಲಿಂಗಪ್ಪ? ಹಾ ಚಾಲು ಮಾಡಿಲ್ಲ ಮತ್ತ ಗೌಡ್ರು ಬಂದಾರಿಲ್ಲ? ಎಲ್ಲಾರು ಬಂದಾರ ತೋರಿ. ಎಲ್ಲಾರು ಬಂದಾರು. ಗೌಡ್ರಿ ಎಲ್ಲಾರು ತಪ್ಪಿಸೋದು ಹೋಗ್ಯಾರನು. ಗೌಡ್ರ ಕುಲಕರ್ಣ್ಯರ ಪೂಜಾರ ಅವ್ರ ಇವ್ರ ಎಲ್ಲಾರು ಬಂದಾರ. ನೀವೇನ್ ಚಲೋ ಮಾಡೋರು ಇಲ್ಲೋ? ಚಾಲು ಮಾಡ್ಲಿಯಪ್ಪ. ಏನ್ ಸ್ವಾಮಿ ನಾನು ತಗೋತಿಲ್ಲ. ಅವು ಮತ್ತೆ ನನ್ನ ಕೈಯಾಗಿಲ್ಲ ಅದು. ಶಿವಲೋಕದಿಂದ ಅಪ್ಪನೇ ಪಡೆದ ಮಣ್ಣಾಗಿದ್ರಿ ಅವ್ರನ್ನ ಮಣ್ಣಾಗಿದ್ರಿ. ಏನ್ ಮಾಡ್ತೀನೋ ಬಾಳೆ ಸಾಮೋ ಬಾಳೆ ಏನ್ ಕೇಳ್ತು ನಿಮಗ ಮಾಂತ್ರ ಗೊತ್ತಿಲ್ಲ ಅಂದ್ರೆ ಮೂಕು ನೋಡನ್ರಿ. ಅವರು ಮದುವೆಗೆ ಫಸ್ಟ್ ನೈಟ್ಗೆ ಹೋಗ್ಬೇಕು, ನೀವು ಅವ್ರ ಮಣ್ಣಾಗಿಡ ಕೊಟ್ಟಿರ್ಲ. ಏ ಬಸ್ಯ ಹಜಾಗಿದ ಬರೀ ಮಣ್ಣು ಕೊಡಲಾಗ್ಯಾದೆ. ನಾನು ಬಾಳಸ್ವಾಮಿ ಬರಂಗ ಗುಡಿಯಾಗ ಅವಂತಿ ಅದಕ್ಕೆ ನಿಂತಾನ. ಅವ್ನ ಏನ್ ಮಾಡ್ತೀರಿ? ಎಲ್ಲಿ ಕೇಳ್ರು ಟೇಷನ್ ಆಗದನು, ಕೇಲಾಗದನು, ಶಿವಲ್ಲಾಗದನು, ಎಲ್ಲ ಲಾಸ್ಟ್ ಸುಡಗಾರ ಆಗದನು. ಇದ್ರೆ ಅವಂದು ಬಿಡ್ರಿ ಚಲೋ ಕಾರ್ಯಕ್ರಮ ನಡೆದೈತಿ. ನೀವು ಶಿವಲೋಕ ಯಾವ್ದ, ಶಿವ ಮಾಂಗಲ್ಯಂ ಯಾವ್ದ ಏನ್ ಗಂಟು ಬಿದ್ರಿ. ಹೋಗಾಗಪ್ಪ ಏ ಬಸ್ಯ ಹಜಾಗಿಂದ ಎಲ್ಲ ನಮ್ಮ ಅವ ಆಗಿದಾವು. ಈಗ ಅಂತ ತೋ ಮಂತ್ರ ಸರಿಯಾಗಿ ಸರಿಯಾಗಿ ಅನ್ರಟ लग्नं सुजनं तु देवा ताराबलं चन्द्रबलं तु देवा विद्याबलं दैवबलं तु देवा जय मङ्गलं जय नमः
ಅಮ್ಮ ಏನವ ಯಾಕ ಅಂತೂ ಇಂತೂ ಮದುವೆಂತೂ ಆತು ಮತ್ತ ಶೀಲಮ್ಮಕ್ಕಾರ ಅಣ್ಣಾರ್ ನೋಡು ಬಂದ ಒಡಕ್ ಮಾಡಿ ಹೆಸರು ಹೇಳ್ರಲ್ಲ ಕೇಳಲ್ಲ ಮತ್ ಯಾಕೆ ಕೊಡ್ತೀರಿ ಅವ್ರು ಹೇಳ್ತಾರ ನೀವು ಸ್ವಲ್ಪ ಹಿಂದಕ್ಕೆ ಸೇರಲ್ಲ ನಮ್ತರ ಮದುವೆ ಆಗಿದ್ರೆ ನಾವ್ ಹಿಂಗ ನಾಚ್ತಿದ್ದಿಲ್ಲಪ್ಪ ಯಪ್ಪ ಏ ನಿಮ್ಮ ಮನೇಲಿ ಮಾಡೋದನ್ ಗಪ್ಪ ಈಗ ಈಗ ಸಂಬಳ ನಾ ಹಿಂಗ ನಾಚೋಲ್ರಿ ಏ ನಾ ಹೋಗ್ ಮಾಡ್ತೇನೆ ಗಪ್ಲೆ ವಿಷಯ ಟೇಪ್ ಹಚ್ಚಿ ಓಣಿ ಹೇಳ್ಕೊಂಡ್ ಇರ್ತಾವ್ರಿ ಆ ಟೇಪ್ ಹಚ್ಚಿ ಓಣಿ ಹೇಳ್ಕೊಂಡ್ ನಾನ್ ಹೇಳ್ತಾ ತೋರು ನಾನು ಬಿಟ್ಟು ಮದ್ವಿ ಮಾಡಕ್ ಸಾಧ್ಯ ತೋರು ಬಕ್ಕಾನಿ ನಾನೇ ಬರ್ಬೇಕು ಮಂತ್ರ ಹೇಳಕ್ ಏ ತಡ್ರಿ ಒಡಬರ ಹೇಳಕ್ ಬಿಡ್ರಿ ಅವ್ರಿಗೆ ಹಣೆಗೆ ಕುಂಕುಮ ಚಂದ ಕೋಳಿಗೆ ಮಾಂಗಲ್ಯ ಚಂದ ನನ್ನ ಪತಿ ರೈ ನನಗೆ ಚಂದ ಶಂಕರ್ ಅಂಜಲಿಗೆ ನಾನು ಮತ್ತ ಅಣ್ಣಾರು ಗಂಗಾವಾಯಿ ಬಾ ಚಂದ ಹೇಳ್ತಾ ಗಪ್ರೆ ಒಡಪ ಇದ್ದಿದ್ದು ಇದು ಹೋಗ್ಮಟ ಅಕ್ಕ ತಳಿಸಿದ್ದು ಅವರೇಕಾಳು ತಂಗಿ ತಳಿಸಿದ್ದು ತೊಗರೆಕಾಳು ಗಲಿಸಿ ಗಂಗಾಳಕ ಹಾಕಿದ್ರ ನಿಂತ ನ್ಯಾಯ ತೆಗಿತಾವ ಶೀಲ ಮತ್ತೆ ನೀವು ಗಳಿಸಿದ್ದೇನು ಹುರುಳಿ ಕಾಳು ಅದು ಕುರಿ ಕಾಳು ಏ ಗಪ್ಪ ಆ ಜೋಡಿದಾತು ಮತ್ತೆ ಈ ಜೋಡಿದ್ ಬ್ಯಾಡನು ಓಡುವ ನದಿ ಓಡ್ತಾ ಇರ್ಬೇಕು, ಹಾರುವ ಹಕ್ಕಿ ಹಾರ್ತಾ ಇರ್ಬೇಕು, ಮೆನುಗುವ ನಕ್ಷತ್ರ ಮೆನುಗ್ತಾ ಇರ್ಬೇಕು. ನನ್ನವ್ರು ಯಾವಾಗ್ಲೂ ನನ್ನ ಪ್ರೀತಿಯಿಂದ ಗಂಗಾ ಗಂಗಾ ಅಂತ ಕರೀತಾ ಇರ್ಬೇಕು. ಅರ್ಜುನನ್ ಪವಿತ್ರವಾದ ನದಿ ಅರ್ಜುನಣ್ಣ ಮುಂದಕ್ಕೆ ಬಾ ಸ್ವಾಮಿಗಳ ಅವ್ರು ಹೇಳುವಾಗ ಗಪ್ನಿಲ್ರಿ ನೀವೇನು ಬರ್ಸ್ಕೊಳಕ್ ಬಂದ್ರಿ ಅವ್ರ ಕಡೆಯಿಂದ ಸತ್ಯ ಹರಿಶ್ಚಂದ್ರ ಕಾಲಿದ್ದು ಸತ್ಯಕ್ಕಾಗಿ ಸುಡುಗಾಡು. ತಂದೆ ಮಹಾತ್ಮ ಗಾಂಧಿ ಸತ್ಯಾಗ್ರಹ ಮಾಡಿದ್ದು ನಮ್ಮ ದೇಶದ ಹಿತಕ್ಕಾಗಿ. ನಿಮ್ಮೆಲ್ಲರ ಸಂತೋಷಕ್ಕಾಗಿ ನನ್ನ ಮಡದಿ ಹೆಸರು ಏನು ಗಂಗಾ ಗಂಗಾ ಗಂಗಾ. ಸುಭಾಷ್ ಚಂದ್ರ ಬೋಸ್ ಎಲ್ಲ ಆತ್ರಿ ಎಲ್ಲ ಹಾಕಿ ಕೆಳಗೆ ಊಟದೆಲ್ಲ ವ್ಯವಸ್ಥೆ ಐತೆ. ದ್ವಾರ ಬೇಕಾತು ಅಲ್ಲಿ ಬರ್ರಿ, ಸಿಹಿ ಬೇಕಾತು ಬಸವಂತರ ಗುಡಿಗೆ ಬರ್ರಿ. ಬಡ ಬಡ ನಡ್ರಿ ಅಪ್ಪೋ ಇನ್ನ ದಕ್ಷಿಣ ಕೊಟ್ಟಿಲ್ಲ ನನಗೆ ಕರಿನಿ ದಕ್ಷಿಣ ಕೊಡಲ್ಲ ನನಗೆ ನಮ್ಮ ಬಾಳೆ ಲಸದಾಗ ಶಾಸ್ತ್ರ ಮಾಡ್ರಿ ತೋರ್ದಕ್ಕ ನೀವೇ ನೋಡ್ರಪ್ಪ ಅದಕ್ಕೆ ಸಾಮೂಳ ಮುಂದ್ ಬರವಲ್ರ. ಯಾಕೆ ಹೇಳು, 10 ರೂಪಾಯಿ ಕೊಡ್ರಿ ಏನ್ ಮುಂದ್ ಬರ್ಬೇಕು ಹೇಳ ಸಾಮೂಳ. ಮತ್ ಯಾವಾಗ ಮಾಡ್ಬೇಕು ಹೇಳು, ಏನು 10 ರೂಪಾಯಿ ಏನ್ ಬರ್ಬೇಕು 2 ರೂಪಾಯಿ ಸಾಕೋರ ಅದ್ರಾಗ ಮುಗಿಸ್ಕೋರ್ಲ ಮತ್ತ ಯಾಕ್ರು ಗುರುಲಿಂಗಪ್ಪ ನೀವು ಸ್ವಲ್ಪ ಏನ್ರ ಕೊಡ್ಲ. ನಾವ್ ಸಾಮೂಲ ಜಾತಿ ಬಿಡುದೈತಲ್ಲ ಅದಕ್ಕೆ ಬೇಡಾಗತ್ತವ ನಾವು. ಮತ್ ನಾವ್ ಯಾಕೆ ಹಂಗೆ ಕೇಳ್ತೇವೆ ಹೇಳು. ಮತ್ ನಿಮ್ ಬಾಧ್ಯತೆನ ಅದಲ್ಲ ಅದರಿ ಮತ್ತೆ ನಾವು ಊಟ ಮಾಡಿ ರೊಟ್ಟಿಸ್ಕೊಂಡು ಹೋಗಾರ ನಾವು. ತೋರಿ, ತೋರಿ, ತೋರಿ. ಎಲ್ಲ ಚಲೋ ಆಗ್ಲಿಕ್ಕಪ್ಪ ನೀವು. ಹಾ ಶಂಕರ, ಅರ್ಜುನ, ತವರ ಮನೆಯನ್ನು ಬಿಟ್ಟು ನಿಮ್ಮನ್ನೇ ನಂಬಿ ಬಂದಿರುವವರು ನಿಮ್ಮ ಮಡಿಯರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳಿವೆ. ಅಣ್ಣ, ಸತಿಯ ಸೇವೆ ಮಾಡಲು ಬಂದ ಪತಿ ಅಣ್ಣ ಪತಿಯ ಸೇವೆ ಮಾಡಲು ಬಂದ ಸತಿಗೆ ಸಂಕಟಗೊಂಡರೆ ಮೆಚ್ಚಿಯನೆಯ ಬಸವೇಶ್ವರ. ಅಣ್ಣ ಆಶೀರ್ವಾದ ಮಾಡಣ್ಣ. ಅಣ್ಣ ನಿನ್ನ ಮಾತಿಗೆ ಚ್ಯುತಿ ಬರಂತೆ ನೋಡಿಕೊಳ್ತೀನಿ, ಆಶೀರ್ವಾದ ಮಾಡೋಣ. ಆಗ್ಲಿ ಬಾಬಾ, ನೀವು ಹೇಳಿದಂತೆ ನಾವು ನಡೆದುಕೊಳ್ತೀವಿ. ನನಗೆ ಅಷ್ಟ. ಶುಭಾಶಯ ಶುಭಾಶಯ ಮಧುಮಗನಿಗೋ ಮಧುಮಗನಿಗೋ ಶುಭಾಶಯ. ಹೊಸ ಹರಿಯವ ಹೊಸ ಝಡಿಗೆ ಶುಭಾಶಯ. ಮದುವೆಯಲ್ಲಿ ಬಂದ ಅನುರಾಗದ ಬಂದ ಈ
ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಯಾಕಿತ್ತಲ್ಲದೆ ತೆಗೆದುಕೊಂಡಿದೆಯೋ ನೋಡ್ತಾ ಇರು. ಹೊತ್ತಿಲ್ಲದ ಹೊತ್ತಿನಲ್ಲಿ ಮದವೇರಿದ ಮದ್ದಾನೆಯಂತೆ ನಿನ್ನ ಕಪಟ ಕರ್ಮದ ಅರಮನೆಗೆ ನುಗ್ಗಿ ನೀನು ಮಾತ್ರ ಧರ್ಮದ ಕೆಲಸಕ್ಕೆ ಧರ್ಮದ ಶಿಕ್ಷೆ ಪಡಿಸಲಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಲೇ ಜಯರಾಜ, ಬೀಸುವ ಬಿರುಗಾಳಿ ನಾನು. ಈ ಬಿರುಗಾಳಿಗೆ ಸಿಕ್ಕ ನಿನ್ನ ಜೀವನ ಅನುಭವಿಸಬೇಕು. ಹಾಗೆ ಮಾಡದೆ ಹೋದರೆ ನಾನು ಸೇಡಿಗಾಗಿ ಹಠತಟ್ಟ ಛಲಗಾರನೇ ಅಲ್ಲ. ಏನು ಹೊಲಸು ಕಾಣ್ತಾರ ನಾವು ಈಗೇನು ಅಂತೀನಿ. ಹಾಗೆ ಹಿಡ್ಕೊಂಡ್ ಬರೋ ಹುಡುಗರ ಕಣ್ಣಿಗೆ ಕಾಣ್ತಾವ ಇಲ್ಲ ಅಂತೀನಿ. ಅಲ್ಲಿ ಇಲ್ಲಿ ಹುಡುಗರ ಸಿಗೋದಿಲ್ಲ. ಇಲ್ಲಿ ಹಾಗಾಗತ್ತಿದ್ದ ತಿಂಡಿ ಎಲ್ಲ ತಿರ್ಸ್ಕೊಂಡ್ಬಿಡ್ತಾವ. ಹೊಲಸು ಕಾಣಿಸಿರ್ತಾವ. ಲೇ ಹುಚ್ಚೆನ್ನೆ, ದಾರಿ ತಪ್ಪಿ ನಡೆಯುವ ನಿನ್ನಂತವರನ್ನು ಮುಟ್ಟೆ ಹೇಸಿಗೆ ಮಾಡಿಸಿಕೊಳ್ಳೋ ಹೇಸಿಗಣಿಸಲ್ಲ ಈ ಕರ್ಣ. ಅಲ್ಲ, ಇಂಥ ತತ್ವಪದ ಮಾತಾಡೋ ಬದ್ಲಿ ಹಾದಿ ಹಿಡ್ಕೊಂಡು ಹುಡುಗಿಯರ ಬರ್ಬೇಕಾದ್ರೆ ನೆಟ್ಟಗ ಹಾದು ಬರ್ಬೇಕನ್ನೋ ಒಂದು ಸಂಗತಿ ಗೊತ್ತಿಲ್ಲ ನಿಮ್ಗ? ಅಂದ್ರೆ ದಾರಿ ತಪ್ಪಿ ನಿನ್ನಂತವ್ರನ್ನು ಸರಿದು ಬರಲಿಕ್ಕೆ ನೀನೇನು ಊರಿಗೆ ಬಿಟ್ಟ ಬಸವಿ ಹಸುನ? ಏ, ಹಿಂಗ ಹಾದಿ ತಪ್ಪಿ ಮಾತಾಡಿದ್ರೆ ಬಾಯಾಗಿನ ನಾಲ್ಕು ಕಿತ್ತಿ ಕೈಯಾಗ ಕೊಡ್ತೀನಿ. ಜೋಕೆ ಜೋಕೆ ಜೋಕಿ ಮಾತುಗಳನ್ನ ಆಡಿ ಜಾರಿ ಹೋಗುವ ನಿನ್ನಂತ ಜಾರಣಿಯರಿಂದ ನಾಲಿಗೆ ಕಿತ್ತಿಸ. ನಾನೇನು ಹಾಲು ಕುಡಿಯುವ ಹಸುಗೂಸಲ್ಲ, ಹಾಲು ಸೃಷ್ಟಿಸುವ ನಿಮ್ಮಂತ ಹರೆಯರನ್ನು ತರುವೆಯನ್ನು ಹಲ್ಲುದಿರಿಸಿ ಸರಿದಾರಿಗೆ ತರುವ ಅಮೀರ ನಾನು. ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ನಿನ್ನ ನನ್ಗೆ ಯಾಕೋ ಇವನ್ ಎದುರು ಹಾಕೊಂಡು ನನ್ ಜೀವಕ ಕೂತೈತಿ ಅನ್ಸುತ್ತ. ಹೋಗ್ಲಿ ನೋಡಿ, ನಿಮ್ಗೇನು ಮಾತಾಡಿದಂತ ತಪ್ಪದ್. ಸಾರಿ, ನನ್ ಬಿಟ್ಬಿಡ್ರಿ. ಅಂದ್ರೆ ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನ ಏನು ಮಾಡ್ಬೇಕು? ಸರಿ, ನನ್ನನ್ನು ಏನು ಮಾಡ್ಬೇಡಿ. ನಾನು ನಿಮ್ ಜೊತೆ ಹಾಡಿ ಕುಡಿತೀನಿ. ಬಯಸಿ ಬಂದ ಹೆಣ್ಣು ಬೇರೊಬ್ಬನ ಮಡದಿಯಾಗಿ ಈ ಮನೆಯಲ್ಲೇ ಕಾಲಿಟ್ಟಿರುವಳು. ನನ್ನ ಕನಸಿನ ಕಣ್ಣೆಸಿಲ ಯಾರು ಇಲ್ಲದ ಸಮಯವನ್ನರೆತು ಈ ಮನೆಯಲ್ಲೇ ಕಾಲಿಟ್ಟಿರುವನು. ಹೇಗಾದರೂ ಮಾಡಿ ಬಣ್ಣ ಬಣ್ಣದ ಮಾತುಗಳಿಂದ ಅವರನ್ನು ಮರಳು ಮಾಡಿ ನನ್ನಂತೆ ಸೆಳೆದುಕೊಳ್ಳಲೇಬೇಕು. ಅಂದಾಗ ಜಯರಾಜ್, ನೀ ಮಾಡುತ್ತಿರುವ ಮೋಸದ ಆಟಕ್ಕೆ ಬ್ರಹ್ಮ ಬಲೆಯನ್ನು ಹೆಣೆದು ಆ ಬಲೆಯೊಳಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದಾದ ದಿನಗಳಲ್ಲಿ ನಿನ್ನನ್ನು ಅಲೆಮಾರಿ ಹಾಗೆ ಮಾಡದೆ ಹೋದರೆ ನಾನು ಎಂಟನೇ ಫಂಟ ರಾಜನೇ ಅಲ್ಲ. ಇದೇನು ಪೃಥ್ವಿರಾಜ್, ದಿಢೀರನೆ ಅದು ನಮ್ಮ ಮನೆಯವರೆಗೂ? ಏನು ಇಲ್ಲ ಶಿಲಾ, ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸವಿದ್ದು ಮುಗಿಸಿಕೊಂಡು ಬರುವಾಗ ಕಾರ್ ಕೈ ಕೊಟ್ಟಿತು. ನಡೆದುಕೊಂಡು ಬರುವಾಗ ನಿನ್ನ ನೆನಪಾಯಿತು. ನೋಡಿಕೊಂಡು ಹೋಗುವನೆಂದು ಬಂದೆ. ಹೌದು, ಏನು ನಿನ್ನ ಸ್ಥಿತಿ? ಹುಟ್ಟಿರುವುದು ಹಳೆ ಸಿರೆ, ಉಳಿದಿರುವುದು ಈ ಹಾಳು ಮನೆಯ
ಮರಕ್ಕೆ ಹೊಣೆಯಾರೇನು ಹಾಗೆ ಆ ದೇವರು ಬರೆದಿರೋ ನಿರ್ಣಯಲ್ಲಿ ನಾನು ನಡೆಯಬೇಕಲ್ಲವೇ? ಶಿಲಾ, ಸುಂದರವಾದ ಹೂದೋಟದಲ್ಲಿ ಬೆಳೆದ ಹೂವು ದೇವರಿಗೆ ಅರ್ಪಣೆಯಾಗಬೇಕೆಂದು ಬಯಸುತ್ತದೆ ವಿನಃ ಸ್ಮಶಾನಕ್ಕೆ ಹೋಗುವ ಶವಕ್ಕೆ ಅರ್ಪಣೆಯಾಗಬೇಕೆಂದು ಯಾವ ಹೂ ಬಯಸುವುದಿಲ್ಲ. ಹಾಗೆಂದು ಮಾತ್ರಕ್ಕೆ ಬಿಟ್ಟು ಬರಲು ಸಾಧ್ಯವೇ? ನೋಡಿ, ಪಾಲಿಗೆ ಬಂದಿದ್ದ ಪಂಚಾಮೃತವೆಂದು ನಾವು ಅನುಭವಿಸಲೇಬೇಕು. ಶಿಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ನಿಮ್ಮಂತವರನ್ನು ಜೈಲು ಹಕ್ಕಿಯೇ ಹಾಗೆಂದು ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಶೆ ಆಕಾಂಕ್ಷೆಗಳನ್ನು ಬಲಿಕೊಡುತ್ತಾ ಹೇಗೆ? ಏನ್ ಮಾಡುದು ಪೃಥ್ವಿರಾಜ್? ನಾನು ಕಂಡಿರುವ ಕನಸುಗಳೆಲ್ಲ ಒಡೆದ ಕನ್ನಡಿಯಂತಾಗಿದೆ. ಮನ ಬಿಚ್ಚಿ ಹಾರಾಡ್ಬೇಕಂದ್ರೆ ಶಂಕರನ ಹೆಂಡತಿ ಎಂಬ ಕಟ್ಟಳೆಗಳು ನನ್ನನ್ನು ಕಟ್ ಹಾಕ್ತಾ ಇದೆ. ಇರುವಾಗ ನಾನೇನ್ ಮಾಡ್ಬೇಕೆನ್ನುವುದು ನನಗೊಂದು ತಿಳಿತಾನೇ ಇಲ್ಲ. ಕಟ್ಟಳೆ ಶಿಲಾ, ಕಟ್ಟಳೆ ಎಂಬ ಸಮಾಜದಲ್ಲಿ ಕತ್ತಲೆಯಲ್ಲಿ ಗ್ವಾಡಿ ಹಾರಿ ಬರುವ ಚಂಡ ಪಂಚಾಯದಸ್ಥರೇ ತುಂಬಿಕೊಂಡಿದ್ದಾರೆ ಈ ನಿಮ್ಮ ಕಟ್ಟಳೆ ಸಮಾಜದಲ್ಲಿ. ಅಷ್ಟೇ ಯಾಕೆ, ಇಲ್ಲ ಸಲ್ಲದ ಮಾತುಗಳಿಂದ ಗಂಡ ಹೆಂಡರ ನಡುವೆ ಜಗಳ ತಂದು ಅವರ ಸಂಸಾರವನ್ನೇ ಹಾಳು ಮಾಡಿ ಅವಳಿಗೆ ಮಿಂಡನಾಗಿ ಬರುವ ಷಂಡ ಪಂಚಾಯದಸ್ಥರೇ ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ. ನೀವೇಕೆ ಭಯಪಡುತ್ತಿರುವಿ? ಹೊಟ್ಟೆಗೆ ಹಿಟ್ಟು ಇರ್ದಿದ್ರು ಪ್ರತಿ ಸುಖ ಬೇಡುವುದು ಹೆಣ್ಣಿನ ಮನಸ್ಸು. ಹೊಟ್ಟೆಗೆ ತೋಟಕ್ಕೆ ಬೇಕು ಅಂತ ಈ ನನ್ನ ಮನಸ್ಸು ಹಾತಿರ್ತಾ ಇದೆ. ಆದ್ರೆ ನನ್ನ ಗಂಡ ನೋಡಿದ್ರೆ ತಂದೆ ಮಾತಿಗೆ ಕುಣಿತಾ ಇದ್ದಾರೆ. ಅದೆಲ್ಲ ಅವ್ರ ಕೈಯಿಂದ ಕೊಡಲು ಸಾಧ್ಯವೇ? ಶಿಲಾ, ಶಿಲಾ, 7 ಕೋಟಿ ಜೀವರಾಶಿಯನ್ನು ದಾಟಿ ಬಂದ ಈ ಮನುಷ್ಯನ ಜನ್ಮ ಮತ್ತೆ ಮತ್ತೆ ಬರಬೇಕೆಂದರೆ ಇದು ಪುಣ್ಯ ಜನ್ಮವಲ್ಲ. ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ಸುಖ ಅನುಭವಿಸಬೇಕು. ಏನಂತೀಯ? ಸುಖ ಅನುಭವಿಸಬೇಕು ನಿಜ, ಆದ್ರೆ ಇಲ್ಲದ ದಾರಿನ ಆಯ್ದುಕೊಂಡ್ರೆ ಒಪ್ಪಬಹುದೇ ನಮ್ಮ ಸಮಾಜ. ಸಮಾಜ ಶಿಲಾ, ಸುಂದರವಾದ ಹುಡುಗಿ ಸುಖ ಕೊಡಲಿಕ್ಕೆಂದು ಕರೆದಾಗ ಒಳ್ಳೆನೆಂದಾಕ್ಷಣ ಮರುದಿನವೇ ಸೂಳೆ ಪಟ್ಟ ಕಟ್ಟುವ ಸಮಾಜವಿದು. ಅಷ್ಟೇ ಯಾಕೆ, ಬಡವನ ಹೆಂಡತಿ ಸುಂದರವಾಗಿದ್ದಾಳೆಂದು ಸಂಜೆ ಬಂದ ಗಂಡನಿಗೆ ಸಿಕ್ಕಾಪಟ್ಟೆ ಸರಾಯ ಕುಡಿಸಿ ಮೊದಲ ರಾತ್ರಿ ಮಾಡುವ ಘಾತಕರಿರುವ ಜಾಗವಿದು. ವಯಸ್ಸು 60 ದಾಟಿದರು 6 ವರ್ಷದ ಹಸುಳೆಯ ಮೇಲೆ ಅತ್ಯಾಚಾರ ಮಾಡುವ ಲಪ್ಪಂಗರಿರುವ ಸಮಾಜವದು. ಹೌದು, ನೀವೇಕೆ ಚಿಂತಿಸುತ್ತಿರುವೆ? ಹಾಗಾದ್ರೆ ಹುಚ್ಚದ ಕುಲಿ ಎನ್ನುತ್ತಿದೆ ನನ್ನ ಮನ. ಯವನವನ್ನು ಬಚ್ಚಿಡದೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡು ಅಂತೀರಾ? ಶಿಲಾ, ಹೌದು ಶಿಲಾ, ಹೌದು. 1000 ಸಾರಿ ವಿಚಾರಿಸಿದರೂ ಕೊನೆಗೆ ಸಿಗುವ ಉತ್ತರ ಪ್ರತಿಯ ಸುಖ. ಇದಕ್ಕೆ ನೀನು ಒಪ್ಪುವುದಾದರೆ ಸರಾಗವಾಗಿ ಸಾಗಿಸಬಲ್ಲೆ ನಿನ್ನ ಮನದರಸನಾಗಿ ನಾ ಪ್ರೇಮಸಕ. ಏನಂತೀಯ? ಒಂದು ವೇಳೆ ಈ ವಿಷಯ ನನ್ನ ಗಂಡನ ಮನೆಯವರಿಗೆ ಗೊತ್ತಾದ್ರೆ ನನ್ನ ಗತಿ ಏನು? ಶಿಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಬಡತನದ ಬೇಗೆಯಲ್ಲಿ ಬೆಳೆದು ಬೆಂದಾದ ನಿನ್ನ ಮಾವ, ಇನ್ನು ನಿಮ್ಮಪ್ಪ ಹಾಕಿದ ಆಲದ ಮರಕ್ಕೆ ನೀರೆರೆಯುವ ನಿನ್ನ ಅಪ್ಪ, ಇಂಥವರಿಂದ ನಿನಗೆ ಭಯನ? ಮುಂದೇನಾದರೂ ತೊಂದರೆಗಳು ಬಂದರೆ ಮರುಕ್ಷಣದಲ್ಲಿ ನಿನ್ನ ಮಹಾರಾಣಿಯಾಗಿಸಿಕೊಳ್ಳುವೆ. ಚಿಂತಿಸಬೇಡ. ಚಿಂತೆ ಏನೂ ಇಲ್ಲ. ಇಷ್ಟು ದಿನ ಚಿಂತೆಯಿಂದ ನನ್ನ ಮನವನ್ನು ಹಗರು ಮಾಡಿದ ಹಮ್ಮೀರ ನೀನ. ಕಮಾನ್, ಬನ್ನಿ ಹಾಡು. ಹಾಗಾದರೆ ಸುರಿಸುವೊಂದು ಸುಮಧುರ ಗಾನ. ಕಣ್ಣಿಗೆ ಕಾಣೋ ಹೂಗಳೆಲ್ಲ
ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿ ಬಾಮಾಗಿ ಗಾಂಧಾರಿಯಂತೆ ಕಣ್ಣುಚ್ಚಿ ಹಂಗಿನ ಸರಸು ಛಾಯೆ ಅದೇ ನನಗೆ ಸಂತೋಷ. ಅಕ್ಕ ಭಾವನವ್ರು ಬರೋ ವೇಳೆ ಆಯ್ತು, ನಾನು ಅಡಿಗೆ ಮಾಡ್ಬೇಕು, ಹೋಗ್ಲಾ? ಹಾಗಾದರೆ ನಮ್ಮ ಮುಂದಿನ ಭೇಟಿ ನಾನು ಖಂಡಿತವಾಗ್ಲು ಆ ಸಮಯಕ್ಕೆ ನೀವು ಬರ್ಬೇಕು. ನಾನು ಬರ್ಲಾ? ಓಕೆ ಬಾಯ್. ಓಕೆ ಬಾಯ್. Oh
ನಾ ಬೀಸಿದ ಗಾನದಲ್ಲಿ ಸಿಕ್ಕ ಹಾಕಿಕೊಂಡ ಮೀನು ನೀನು. ಇನ್ನು ಮುಂದೆ ನಾನು ಆಡಿಸಿದ ಹಾಗೆ ಆಡಲೇಬೇಕು. ಅಂತದ್ರಲ್ಲಿ ಸಿಕ್ಕ ಪ್ರಾಣಿಗಳನ್ನು ತೇಗದ ನಿಮ್ಮ ಅಣ್ಣನಿಗೆ ಸಂಚು ಮಾಡಿ ಹಚ್ಚಿ ಹಾಕಿ ಜಯರಾಜ್, ನೀ ಮಾಡುತ್ತಿರೋ ಮೋಸದ ಆಟಕ್ಕೆ ಪ್ರತಿ ಮೋಸ ಮಾಡದೆ ಹೋದರೆ ನಾನು ಕಪಟ ಕರಸ್ಥಾನದ ಕಡನಾಯಕರ ಅಧಿಪತಿ ಪೃಥ್ವಿರಾಜನೇ ಅಲ್ಲ.